ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಪದೇ ಪದೇ ಕಷ್ಟಗಳು ಬರುತ್ತಿದೆ ಎಂದರೆ ನಿಮ್ಮ ಹಣೆಬರಹ ಸರಿಯಿಲ್ಲ ಅಂತಲ್ಲ. ಮುಂದೆ ನಿಮಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯುತ್ತಿದೆ ಎಂದರ್ಥ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು. ನೆನಪಿರಲಿ ಸ್ನೇಹಿತರೆ, ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಅಗತ್ಯ ಇದ್ದಾಗ ಬರುವವರನ್ನು ಎಂದು ನಂಬಬೇಡಿ, ಬೇಕಾದಾಗ ಬರುವವರ ಹಿಂದೆ ಎಂದು ಹೋಗಬೇಡಿ. ಬೇಡ ಅಂತ ಬಿಟ್ಟು ಹೋದವರನ್ನು ನೆನಪಿಸಿ ಕೊರಗಬೇಡಿ. ನಿಮ್ಮನ್ನು ನಂಬಿ ಬಂದವರನ್ನು ಕೊನೆಯವರೆಗೂ ಕೈಬಿಡಬೇಡಿ. ನಿಜ ಸಂಗತಿ ಏನು ಎಂದರೆ, ದೂರ ದೂರ ನಾಟಿ ಮಾಡಿದ ಸಸಿಗಳು ಬೆಳೆಯುತ್ತಿದ್ದಂತೆ ಹತ್ತಿರವಾಗುತ್ತದೆ, ಆದರೆ ಮನುಷ್ಯರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸುಗಳು ದೂರವಾಗುತ್ತಾ ಹೋಗುತ್ತದೆ. ಒಳ್ಳೆಯ ಮುಖಗಳ ಪರಿಚಯ ಎಷ್ಟಾದರೂ ಸಿಗಬಹುದು, ಆದರೆ ಒಳ್ಳೆಯ ಮನಸ್ಸಿನವರ ಪರಿಚಯ ಸಿಗುವುದು ನಮ್ಮ ಅದೃಷ್ಟದಿಂದ ಮಾತ್ರ. ಬದುಕು ನಿಧಾನವಾಗಿ ಪಾಠ ಕಲಿಸುವುದು. ನಿಮ್ಮತನವನ್ನು ಅಡವಿಟ್ಟು ಯಾರನ್ನು ನೀವು ಪ್ರೀತಿಸುವ ಅಗತ್ಯವಿಲ್ಲ, ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ನಿಮ್ಮನ್ನು ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ನಮ್ಮನ್ನು ಅರಿತುಕೊಳ್ಳಬಲ್ಲರು. ಒಬ್ಬರನ್ನು ನಂಬಿಸಿ ಮೋಸವನ್ನ ಮಾಡಿ ಗೆದ್ದೆ ಎಂದು ಮೆರೆಯಲೇಬಾರದು. ನಿಮ್ಮ ಅಂತ್ಯ ಎನ್ನುವುದು ಸರ್ವನಾಶ. ನಿಮ್ಮಿಂದಲೇ ಆ ಒಂದು ದಿನ ನಿಮಗೆ ಎದುರಾಗುತ್ತದೆ. ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆದು ಹೋಗುವುದಿಲ್ಲ. ಮನಸ್ಸಿನಲ್ಲಿ ಹುಟ್ಟುವ ಯೋಜನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ನೀವು ಯಾವ ಸ್ನಾನ ಮಾಡಿಯೂ ಪ್ರಯೋಜನವಿಲ್ಲ. ಮೋಸಕ್ಕೆ ಮೋಸವನ್ನೇ ಉತ್ತರವನ್ನಾಗಿ ಕೊಡುತ್ತೇನೆ ಎಂದು ಹೇಳುತ್ತಾನೆ ಭಗವಂತ. ನಿಮ್ಮನ್ನು ತುಳಿದವರೇ ಮುಂದೊಂದು ದಿನ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಸಮಯಕ್ಕೆ ಸ್ವಲ್ಪ ಸಮಯ ಕೊಟ್ಟು ಕಾದು ನೋಡಿ ಸಾಕು. ಅವಸರ ಎನ್ನುವುದು ಪಡಲೇಬೇಡಿ. ನಿಮ್ಮನ್ನು ನಂಬಿಸಿ ಮೋಸ ಮಾಡಿದವರೇ ಮೋಸ ಹೋಗುತ್ತಾರೆ. ಕಾದು ನೋಡಬೇಕು ಅಷ್ಟೇ. ಕರ್ಮ ಹೇಗೆ ತಿರುಗಿ ಹೊಡೆಯುತ್ತದೆ ಎನ್ನುವುದನ್ನು ಯಾರಿಂದಲೂ ಹೇಳಲು ಆಗುವುದಿಲ್ಲ. ಸೋಲು ಎಂಬುದು ಶಾಶ್ವತವಲ್ಲ, ಬೀಳುವುದು ಸೋಲಲ್ಲ. ಬಿದ್ದ ಮೇಲೆ ಏಳಲು ಯತ್ನಿಸದೆ ಕೆಳಗೆ ಉಳಿದುಕೊಳ್ಳುವುದು ಅತಿ ದೊಡ್ಡ ಸೋಲು. ಸೋತ ನಂತರ ಹೊಸ ಅಧ್ಯಾಯ ಆರಂಭಿಸಲು ಯಾವ ಮುಹೂರ್ತವೂ ಬೇಡ, ಯಾವ ನೆಪವೂ ಬೇಡ. ಸೋಲೆ ಗೆಲುವಿನ ಸೋಪಾನ. ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ. ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಾಗ ನಂಬುವುದನ್ನೇ ಬಿಟ್ಟು ಬಿಡುತ್ತೇವೆ. ಈ ನಂಬಿಕೆ ಎಂಬುವುದು ಸಂಬಂಧಗಳಲ್ಲಿ ಒಂದು ದಾರದ ತರಹ. ಅದು ಒಮ್ಮೆ ಕಿತ್ತು ಹೋದರೆ ಮತ್ತೆ ಗಂಟು ಹಾಕಬಹುದೇ ಹೊರತು ಮೊದಲಿನ ಹಾಗೆ ನೇರವಾಗಿ ಇರುವುದಿಲ್ಲ. ಗಂಟುಗಳಾಗಿಯೇ ಇರುತ್ತದೆ. ಜೀವನದಲ್ಲಿ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡಿ. ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ, ಸೋತರೆ ಮುಂದೆ ನೀವು ಏನು ಮಾಡಬೇಕು ಎಂಬುದನ್ನು ಕಲಿಸುತ್ತದೆ. ಜೀವನದಲ್ಲಿ ಯಾವತ್ತೂ ಯಾರಿಗಾಗಿಯೂ ಕಾಯುತ್ತಾ ಯೋಚಿಸುತ್ತಾ ಕಾಲವನ್ನು ಕಳೆಯಬೇಡಿ, ಏಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ. ಸಂತೋಷವಾಗಿದ್ದಾಗ ಆಶ್ವಾಸನೆ ಕೊಡಬೇಡಿ, ಕೋಪದಲ್ಲಿದ್ದಾಗ ಪ್ರತಿಕ್ರಿಯೆ ನೀಡಬೇಡಿ, ದುಃಖದಲ್ಲಿದ್ದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸ್ನೇಹಿತರೆ. ನಂಬಿಕೆ ಎಂಬ ಪದವು ಕೇವಲ 3 ಅಕ್ಷರಗಳಲ್ಲೇ ಇರಬಹುದು, ಆದರೆ ಅದನ್ನು ಸಂಪಾದಿಸುವುದು ತುಂಬಾ ಕಷ್ಟ, ಏಕೆಂದರೆ ಅದು ಹಣಕ್ಕಿಂತಲೂ ದುಬಾರಿ. ಎಷ್ಟೇ ಅಡೆತಡೆಗಳಾದರೂ ಸೂರ್ಯ ಉದಯಿಸದೆ ಇರದು. ಅದೇ ರೀತಿ ಜೀವನದಲ್ಲಿ ಗುರಿ ಸಾಧನೆಗೆ ಅಡ್ಡಿಯಾತಂಕಗಳು ಎದುರಾಗುವುದು ಸಹಜ. ಅದಕ್ಕೆ ನೀವು ಅಂಜಬಾರದು. ತಪ್ಪು ಮಾಡಲು ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಎಂದು ಹೇಳುತ್ತಾರೆ. ಹಾಗಾಗಿ ಅಂತಹ ವ್ಯಕ್ತಿಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ನೊಂದವರ ಕಣ್ಣೀರನ್ನು ಒರೆಸಲು ಸಮಯವು ಹೇಗೆ ಕಾಯುತ್ತಾ ಇರುತ್ತದೆಯೋ ಹಾಗೆಯೇ ನೋಯಿಸಿದವರಿಗೂ ಕೂಡ ಶಿಕ್ಷೆಯನ್ನು ಕೊಡಲು ಸಮಯವು ಕಾದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ನೆನಪಿರಲಿ ಸ್ನೇಹಿತರೆ, ಕಾಲ ಯಾವಾಗಲೂ ಒಂದೇ ತರಹ ಇರುವುದಿಲ್ಲ.
ನಿಮ್ಮನ್ನು ದಿನನಿತ್ಯ ಅಳಿಸುವವರಿಗೆ ಅಳುವ ಸಮಯ ಬಂದೇ ಬರುತ್ತದೆ. ಸ್ವಲ್ಪ ಸಹನೆಯಿಂದ ಕಾದು ನೋಡಿ ಅಷ್ಟೇ. ಜೀವನದಲ್ಲಿ ನಾವು ಎಷ್ಟೋ ಕೆಲವರಿಂದ ಮೋಸ ಹೋಗಿರಬಹುದು. ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಿರುವ ನಂಬಿಕೆಯೇ ಆಗಿರುತ್ತದೆ. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳೆಂದರೆ ಒಂದು ಅವಮಾನ, ಇನ್ನೊಂದು ಅನುಮಾನ. ಜೀವನದಲ್ಲಿ ಬರೆದಿಟ್ಟು ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಆದರೆ ಬರೆದಿಡುವಂತಹ ಜೀವನ ಮಾಡಲು ಖಂಡಿತವಾಗಿಯೂ ಸಾಧ್ಯವಿದೆ. ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ, ಆ ಕನಸುಗಳನ್ನು ನನಸಾಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ. ಯಶಸ್ಸು ಬರುವ ಮಾರ್ಗವು ಹತ್ತಿರವಲ್ಲ, ಆದರೆ ಪ್ರತಿದಿನವೂ ಒಂದು ಹೆಜ್ಜೆ ಹಾಕಿದರೆ ಯಾವ ಶಿಖರವನ್ನಾದರೂ ತಲುಪಬಹುದು. ಹಾಗಾಗಿ ಸಾಧನೆಗೆ ಶ್ರಮವೇ ಮೂಲಧನ. ಶ್ರಮಿಸಿ ಕಲಿಯಿರಿ, ಬದಲಾವಣೆ ಅಂಗೀಕರಿಸಿ ಮತ್ತು ಸೋಲಿನಿಂದ ಹೆದರಬೇಡಿ. ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಮೊದಲು ಸೂರ್ಯನಂತೆ ಉರಿಯಬೇಕು. ನಮ್ಮ ಜ್ವಾಲೆಗೆ ನಮ್ಮನ್ನು ಹೀಯಾಳಿಸಿದವರೇ ಬಲಿಯಾಗಬೇಕೇ ಹೊರತು ನಮ್ಮನ್ನು ಪ್ರಜ್ವಲಿಸುವಂತೆ ಮಾಡಿದವರಲ್ಲ. ನಮಗೆ ಅವಮಾನ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳುವ ಯೋಗ್ಯ ವಿಧಾನವೆಂದರೆ ಅವರ ಎದುರು ಯಶಸ್ಸು ಸಂಪಾದಿಸಿಕೊಂಡು ತಲೆ ಎತ್ತಿ ನಡೆಯುವುದು. ಪ್ರಯತ್ನದ ಕೊನೆಯ ಹಂತದವರೆಗೂ ನಾವು ಸೋತೆವು ಅನ್ನುವಂತಿಲ್ಲ. ಅಂತೆಯೇ ಯಶಸ್ಸು ನಮ್ಮದಾಗುವವರೆಗೂ ಇದೇ ಕೊನೆಯ ಪ್ರಯತ್ನ ಅನ್ನಲೇಬಾರದು. ಯಾರನ್ನು ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಿಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆಯೇ ಸುಳ್ಳು. ಯಾರಾದರೂ ಇರುತ್ತಾರೆ ಎಂದರೆ ಅದು ನಾವು, ನಮ್ಮ ಆತ್ಮವಿಶ್ವಾಸ ಮಾತ್ರ. ನೆನಪಿಡಿ ಸ್ನೇಹಿತರೆ, ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ, ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ, ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ, ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಅಷ್ಟೇ ಅಲ್ಲದೆ ಸುಳ್ಳು ಹೇಳಿದರೆ ಗಳಿಸಿರುವ ಹೆಸರನ್ನು ಕಳೆದುಕೊಳ್ಳುತ್ತೇವೆ, ವೇಗವಾಗಿ ಮಾತನಾಡಿದರೆ ಮಾತಿನ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ, ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನು ಗಳಿಸಿಕೊಳ್ಳುತ್ತೇವೆ. ಜೀವನದಲ್ಲಿ ಏನೇ ಆಗಲಿ ಅಥವಾ ಎಂತಹ ಕಠಿಣ ಸಂದರ್ಭಗಳೇ ಎದುರಾಗಲಿ ಗೆಲ್ಲುವ ಛಲ ಬಿಡದಿರಿ. ನಿಮ್ಮ ಬಾಳಿನಲ್ಲಿ ಮುಂದೆ ಗುರಿ, ಹಿಂದೆ ಗುರು ಇರುವಾಗ ಹತಾಶೆ ಏಕೆ? ಮನಸ್ಸಿದ್ದರೆ ಮಾರ್ಗಗಳು ನೂರಿವೆ. ಈ ಬಾಳಿನಲ್ಲಿ ಸಾಧಿಸುವ ಛಲ ಮಾತ್ರ ಇರಲಿ. ಮರೆಯದಿರಿ ಸ್ನೇಹಿತರೆ, ಸೋಲೆಂದು ಶಿಕ್ಷೆಯಲ್ಲ, ಹಾಗೆಯೇ ಗೆಲುವೆಂದು ರಕ್ಷೆಯಲ್ಲ. ಈ ಬದುಕಿನಲ್ಲಿ ಯಾವುದು ನಿಶ್ಚಯವಲ್ಲ. ಎಲ್ಲ ಅಡೆತಡೆಗಳನ್ನು ಮೆಟ್ಟು ನಿಲ್ಲಿ, ಆಗಲೇ ಗೆಲುವು ನಿಮ್ಮದೇ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಒಬ್ಬರೇ ನಿಂತು ಎದುರಿಸುತ್ತೇವೆ ಎಂಬ ಛಲ ಇದ್ದರೆ ಸಾಕು. ನಾವು ಏನನ್ನು ಬೇಕಾದರೂ ಸಾಧಿಸಿ ತೋರಿಸಬಹುದು ಈ ಪ್ರಪಂಚದಲ್ಲಿ. ಕೊನೆಯದಾಗಿ ಸ್ನೇಹಿತರೆ, ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತದೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತವೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ಮೋಟಿವೇಶನಲ್ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.